ಗಿರ್ಜಿ ಜಯಕ್ಕಂದು ಗಂಡಂದು ಬಾಯಿಗೆ ಮಣ್ಣಾಕ ಅಲ್ಲ ಪಂಚಾಯತಿ ಕಟ್ಟೆನಲ್ಲಿ ಏನ್ ನಾಟಕಗೆ ಮಾಡ್ಬಿಟ್ಟ ಅವನು. ಅಬ್ಬಬ್ಬಬ್ಬಬ್ಬ ಭಾರಿ ನಾಟಕಗಾರ ಅವನು. ಅವನದು ನಾಟಕನ ಯಾರು ಬೇಕಾದ್ರೂ ನಂಬಿಡ್ತಾರೆ. ನಮ್ದು ಜಯಂದು ಅಕ್ಕಂಗೆ ನೀನು ಹೋಗಿ ಬ್ರೈನ್ ವಾಶ್ ಮಾಡಿ ಎಲ್ಲ ಹೇಳ್ಬಿಡು ಅಂತ ಹೇಳಿದ್ದು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಜಯಂದು ಅಕ್ಕ ಎಲ್ಲ ಮುಚ್ಚಿಟ್ಟಿ ಆ ಪಾಪಿಯಿಂದ ಎಲ್ಲ ಸಹಿಸ್ಕೋಬೇಕಾಗಿತ್ತು. ಹೂನ್ಲೆ ಬಾನು, ನನಗೆಷ್ಟು ಭಯ ಆಗಿತ್ತು ಗೊತ್ತಾ, ಜಯಕ್ಕ ಹೇಳ್ತದೋ ಇಲ್ವೋ ಸತ್ಯನ ಅಂತ. ಕೊನೆಗೆ ಹೆಂಗೋ ಹೇಳ್ತಪ್ಪ ದೇವ್ರ ದಯದಿಂದ. ಹೇಳಿಲ್ಲ ಅಂದರೆ ಪಂಚಾಯತಿ ಕಟ್ಟೆಲಿ ಅವನ ಕಡೆಗೆ ಅವನ ಪರಕ್ಕೆ ಆಗ್ಬಿಡ್ತಿತ್ತು ತೀರ್ಪು. ನಮ್ಮ ಜಯಕ್ಕಂಗೆ ನ್ಯಾಯ ಎಲ್ಲಿ ಸಿಕ್ತಿತ್ತೇಳೋ. ಆಮೇಲೆ ನಾವು ಕೆಟ್ಟವರಾಗಿರ್ತಾ ಇದ್ವಿ, ನಮ್ಗೇನಾದ್ರು ಶಿಕ್ಷೆ ಕೊಟ್ಬಿಡೋರು. ನಿಜ ಅಂತ ಹೇಳ್ತಿದ್ದೆ ಬಿಡು. ಅಲ್ಲ ಕಣೆ ಗಿರ್ಜೆ, ಜಯಂತಕ್ಕ ಮನೆ ಹತ್ರ ಹೋಗಿದ್ದ? ಇಲ್ಲ ಕಣೆ, ತೀರ್ಪು ಬೇರೆ ನಮ್ಮ ಕಡೆ ಆಯಿತು. ರಾಮಣ್ಣಂಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ನಮ್ಮ ಮೇಲೆ. ಈ ಸಮಯದಲ್ಲಿ ನಾವೇನಾದ್ರು ಹೋದರೆ ದೊಡ್ಡ ಜಗಳ ಆಗುತ್ತೆ ಅವರಿಬ್ಬರ ಮಧ್ಯದಲ್ಲಿ. ಅದಕ್ಕೇನಪ್ಪ ಹೋಗಲಿಲ್ಲ. ಹೋಗಬೇಕಿತ್ತು, ಹೋಗೋಣ ಅಂತ ಮನಸ್ಸು ಅನ್ನಿಸ್ತಾ ಇತ್ತು. ಆದರೆ ನಾನು ಹೋಗಿ ಅವರಿಬ್ಬರ ಮಧ್ಯೆ ಗಲಾಟೆ ಜಾಸ್ತಿ ಆದರೆ ಯಾಕೆ ಬೇಕೋ. ಅದು ಅಲ್ಲದೆ ರಾಮಣ್ಣನ ತಂಗಿ ಬೇರೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ನೋಡ್ದಲ್ಲ ಪಂಚಾಯತಿ ಕಟ್ಟೆಯಲ್ಲಿ ಬಿನ್ನಾಡ್ಗಿತ್ತಿ ಹೆಂಗೆ ನಿಂತಿದ್ಲು ಅಂತ. ಹೂನ್ಲೇ, ಆ ಯಮ್ಮಂದ ಮಕ ನೋಡಿದ್ರೆ ಗೊತ್ತಾಗ್ತದೆ ಪಿಟಿಂಗ್ ರಾಣಿ ಅಂತ. ಪಾಪ ನಮ್ಮ ಜಯಂತ ಅಕ್ಕಂಗೆ ಎಷ್ಟು ಟಾರ್ಚರ್ ಕೊಡ್ತಿರ್ಬೋದು ಇಬ್ರು ಸೇರಿಕೊಂಡು. ಸುಮ್ಮನೆ ಜಯಂತ ಅಕ್ಕ ಅವನ್ನ ಬಿಟ್ಟು ಬಂದು ಎಲ್ಲಾದರೂ ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದಪ್ಪ. ಆ ಪಾಪದ ಜೊತೆ ಯಾಕಿರಬೇಕು? ಅಯ್ಯೋ, ನಾನು ಹೇಳ್ದೆ ಕಣೆ. ಆದರೆ ಊರು ಜನ ಏನಂತಾರೆ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರು ಕೆಟ್ಟ ಹೆಸರು, ನಾಳೆ ದಿನ ಮದುವೆ ಮಾಡಬೇಕು, ಅಪ್ಪ ಇರಬೇಕು, ಏನೇನೋ ಹೇಳ್ತಾರೆ ಜಯಕ್ಕ. ಜಯಕ್ಕನ ಸೆಂಟಿಮೆಂಟ್ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಜಯಂತ ಅಕ್ಕಂಗೆ ಮಾತ್ರ ಸೆಂಟಿಮೆಂಟ್ ಇದ್ರೆ ಸಾಕಾ? ಅವ್ರ ಗಂಡಂಗೂ ಇರಬೇಕಲ್ಲ ಜವಾಬ್ದಾರಿ. ನೋಡ್ದಲ್ಲ ಎಷ್ಟೆಲ್ಲ ಮಾತಾಡ್ದ ಅವನು ಅಂತ. ಹೆಂಗೋ ಇನ್ಮೇಲೆ ಹೊಡಿಬಾರ್ದು ಮಕ್ಳಿಗೂ ಜಯಕ್ಕಂಗೂ ಅಂತ ತೀರ್ಪಾಯ್ತಲ್ಲ, ಅಷ್ಟು ಸಮಾಧಾನ. ಏನೇ ಗಲಾಟೆ ಇದ್ರೂ ಬಾಯಲ್ಲಿ ಹೇಳಿ, ಹೊಡಿಯೋದು ಬಡಿಯೋದುವರೆಗೂ ಹೋಗ್ಬಾರ್ದಪ್ಪ. ಹಂಗಿದ್ರೆ ಇವತ್ತು ಮನೇಲಿ ಏನೋ ಗಲಾಟೆ ಆಗಿರಲ್ಲ ಅನ್ಸುತ್ತಲ್ವಾ? ಗೊತ್ತಿಲ್ಲೇ, ನೋಡ್ತೀನಿ ಇರು, ದೂರದಿಂದ ನೋಡ್ತೀನಿ ಅವನೇನಾದರೂ ಅವ್ರ ಗಂಡ ಮನೇಲಿ ಇದ್ದಾನ ಇಲ್ವಾ ಅಂತ. ಅರೆ, ನಿಮ್ದಕ್ಕೂ ಇದನ್ನ ಇಲ್ಲೇ ಕನ್ಸಿಗೆ ಕಾಣ್ತೀರಿ. ರಾಮಂದು ಅಣ್ಣ ಮನೇಲಿ ಎಲ್ಲೈತೆ, ಆಲೆ ಕುಡ್ಕೊಂಡು ಕೆರೆ ಹತ್ರ ಕುತ್ಕೊಂಡಿದ್ದಾರೆ. ಏನು ಎಂತ ಕೇಳ್ತಿದ್ದೀರಿ ನೀವು? ರಾಮಂದು ಅಣ್ಣ ಮನೇಲಿಲ್ವಾ? ಆಲೆ ಕುಡಿಯಕ್ಕೆ ಹೊರಟಿದ್ರಾ? ಮನೇಲಿ ಗಲಾಟೆಗೆ ಮಾಡ್ಕೊಂಡು ಕುಡಿಯಕ್ಕೆ ಹೋಗಿರೋದು, ಇನ್ನೂ ಮನೆಗೆ ಹೋಗಿಲ್ಲ. ಅಯ್ಯೋ ದೇವ್ರೆ, ಹಂಗಿದ್ರೆ ಕುಡ್ಕೊಂಡು ಹೋಗಿ ಗಲಾಟೆ ಮಾಡೋಣ ಅಂತ ಏನಾದ್ರು ಪ್ಲಾನ್ ಮಾಡಿರ್ಬೋದಾ? ಏನೇ ಮಾಡೋದು ಬಾನು? ನಾನು ಈಗಲೇ ಹೋಗಿ ಜೇಕನ್ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಗಿರ್ಜಿ ಇರು, ನಾನು ಬರ್ತೀನಿ ನಿನ್ನ ಜೊತೆಗೆ. ಅರೆ, ನಿಮ್ದಕ್ಕೆ ಮನೆಯಲ್ಲೇ ಇರಿ, ನಾನು ಗಿರ್ಜಿದು ಜೊತೆ ಹೋಗಿ ಜೇಕನ್ ಮನೆ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೀನೋಗಿ ಏನು ಮಾಡ್ತೀಯಾ? ಇರು ಮನೇಲೇನೆ, ಗಿರ್ಜಿ ಅಕ್ಕ ಬೇಕಾದ್ರೆ ಹೋಗ್ಲಿ. ಅರೆ, ನೀವು ಸುಮ್ದಕ್ಕೆ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನೊಳ್ಳೆ ರಾಮಂದು ಅಣ್ಣ ತಕ್ಕೆ ಆಡೋದು ಕಲ್ತು ಬಿಟ್ಟಿದ್ದೀರಾ? ಅವ್ರ ಥರ ಏನಾದ್ರು ಆಡಿದ್ರೆ ನಾನು ನಮ್ಮ ಅಮ್ಮದು ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಅರೆ ಆಯ್ತು, ಹೋಗ್ಬಿಟ್ಟು ಬಾರಿ. ಯಾವಾಗ ನೋಡ್ರು ಅಮ್ಮದು ಮನೆಗೆ ಹೋಗ್ತೀನಿ, ಅಮ್ಮದು ಮನೆಗೆ ಹೋಗ್ತೀನಿ. ಇಲ್ಲಿ ಯಾವುದಕ್ಕೆ ಕಮ್ಮಿ ಆಗೈತೆ? ಈಗೇನಕ್ಕೂ ತಡೆಯೋದಿಲ್ಲ ನಾನು. ಹೋಗ್ಬಿಟ್ಟು ಬೇಗ ಬಾ. ನಡಿಯ ಗಿರ್ಜಿ, ಹೋಗಿ ಬರೋಣ. ಜಯಂತಕ್ಕ ಮನೇಲಿ ಏನಾಗಿದೆ ಕೇಳ್ಕೊಂಬರೋಣ, ನಡಿ. ನಡಿಯ ಪಾಪ ಜಯಕ್ಕ. ಬರೀ ಇವಳು ನನ್ನ ಹೆದರಿಸೋದು ಕಲ್ತ್ಕೊಬಿಟ್ಟಿದ್ದಾಳೆ. ಮಾತಿಗೆ ಮುಂಚೆ ತವರು ಮನೆಗೆ ಹೋಗ್ತಾಳಂತೆ. ಅಯ್ಯೋ, ಆಯ್ತು ಹೋಗ್ಲಿ ಬಿಡು ಅಂತ ಬಿಟ್ರೆ ವರ್ಷ ಆದ್ರೂ ಬರಲ್ಲ ಇವಳು. ಇಲ್ಲಿ ನಮ್ಗೆ ಹೊಟ್ಟೆಗೆ ಕೂಳಿಲ್ಲ ಅಂತಂದ್ರೆ ತಲೆ ಕೆಟ್ಟು ಹೋಗ್ತೈತೆ ನಮಗೆ. ಅಯ್ಯೋ 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 ಅಯ್ಯೋ, ಏನೋ ಶಂಕರ ಹಿಂಗಾಗೋಯ್ತು. ಅಲ್ಲ, ನಮ್ಮ ರಾಮಣ್ಣಂಗೆ ಮರ್ಯಾದೆನೇ ಹೊಟ್ಟೋಯ್ತಲ್ಲೋ. ಪಂಚಾಯತಿ ಕಟ್ಟೆ ಮುಂದೆ, ಊರ್ ಜನರ ಮುಂದೆ ಆ ಎಂಟಿನೇ ಮರ್ಯಾದೆ ತೆಗೆದ್ಬಿಟ್ಲು. ಅಯ್ಯೋ ಪಾಪ. ಅದೇ ಮತ್ತೆ, ಅಲ್ಲ ಜಯಕ್ಕ ಹಿಂಗೆ ಮಾಡ್ತದಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಏನೇ ಇದ್ರೂ ಮನೆ ವಿಷಯನ ಮನೇಲೇ ಇಟ್ಕೊಬೇಕು. ಬೀದಿಗೆ ಅಂತಂದರೆ ಗಂಡಸರು ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ತದ? ಅಲ್ಲ ರಾಮಣ್ಣ, ನಿನ್ನ ಹೆಂಡ್ತಿದೊಂದು ಚೂರು ಕಂಟ್ರೋಲಾಗಿ ಇಟ್ಕೊಂಡಿದ್ರೆ ಆಗಿರೋದು. ರಾಮಣ್ಣ, ನನಗೆ ಅವಮಾನ ತಡ್ಕೊಳಕ್ಕಾಗಲಿಲ್ಲ. ನಿನಗೆ ಅವಮಾನ ಆಗ್ತಿದ್ರೆ ನನಗೆ ಸಂಕಟ ಆಗ್ತಿತ್ತಲ್ಲಿ. ಏನು ಮಾಡಲಿ, ಊರ್ ಜನದ ಮುಂದೆ ನಾನು ಮಾತಾಡೋಕ್ಕಾಗಲ್ವಲ್ಲ. ನಿನ್ನ ಹೆಂಡ್ತಿರೇ ನಿನ್ನ ಪರ ಇಲ್ಲ ಅಂದಮೇಲೆ ನಾವೇನು ಮಾತಾಡೋಕ್ಕಾಗುತ್ತೆ? ಹೌದು ಕಣ್ರು, ಹೌದು. ನನಗೂ ಒಳಗಡೆ ಕೊತ್ತ 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 ಅಂತ ಕುದೀತೈತೆ ನನ್ನ ರಕ್ತ ಅವಳ ಮೇಲೆ.
ಸೇಡ್ ತೀರಿಸ್ಕೊಳ್ದೆ ಬಿಡ್ತೀನಿ ಅವಳನ್ನು. ಗಂಡ ಅಂತನೂ ನೋಡ್ದೇನೆ ನನ್ನ ಮರ್ಯಾದೆ ತೆಗೆದವಳೆ. ಆ ಮಕ್ಕಳಿಗೋಸ್ಕರ ನನ್ನನ್ನೇ ಬಿಟ್ಕೊಟ್ಟೊಳ್ಕೊಂಡ್ರು ಅವಳು. ಬಿಡಲ್ಲ ಅವಳನ್ನು, ಸುಮ್ಮನೆ ಬಿಡಲ್ವೋ, ಸುಮ್ಮನೆ ಬಿಡಲ್ಲ. ಅಯ್ಯೋ ಏನು ಮಾಡೋಕ್ಕಾಗ್ತದೆ ರಾಮಣ್ಣ, ಇನ್ಮೇಲೆ ಪಂಚಾಯತಿ ಕಟ್ಟೆಯಲ್ಲಿ ತೀರ್ಪಾಗೋಯ್ತಲ್ಲ, ಇನ್ಮೇಲೆ ಹೆಂಡತಿ ಮಕ್ಳಿಗೆ ಒಂದೇಟು ಕೈ ಮಾಡಂಗಿಲ್ಲ ಅಂತ, ಕೈ ಕೂಡ ಎತ್ತಂಗಿಲ್ವಂತಲ್ಲ ನೀನು. ಹಿಂಗಾದ್ರೆ ನೀನು ಇನ್ನೇನು ಮಾಡೋಕ್ಕಾಗ್ತೀಯ? ಅವ್ನೊಂಚೂರು ಒಂದು ಉಗುರು ಕೂಡ ಟಚ್ ಮಾಡೋಕ್ಕಾಗಲ್ಲ ನೀನು. ಗೊತ್ತು ಕಣ್ರೋ, ಗೊತ್ತು. ಅದನ್ನೇ ಇಟ್ಕೊಂಡವಳು ನನ್ನ ಮೇಲೆ ಸೇಡ್ ತೀರಿಸ್ಕೊತಾವಳವಳು. ನನಗೆ ಬರೋ ಕೋಪಕ್ಕೆ ಮನೆಯಿಂದ ಆಚೆಗೆ ಹಾಕ್ಬಿಡೋಣ ಅವಳನ್ನು ಅಂತ ಅಂದ್ಕೊಂಡಿದ್ದೆ. ನನ್ನ ಮನೇಲಿ ಯಾಕೆ ಇಟ್ಕೊಳ್ಳಿ ಅವಳನ್ನು? ಆದರೆ ಆ ಪಂಚಾಯತಿಯವನು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಬೊಗಳ್ತಾನೆ ನಾಯಿ. ಅದಕ್ಕೋಸ್ಕರ ಸುಮ್ಮನಿದ್ದೀನಷ್ಟೇ. ಅಲ್ಲ ರಾಮಣ್ಣ, ನಿನ್ನ ಮಕ್ಕಳೇ ನಿನ್ನ ಶತ್ರುಗಳಾಗ್ಬಿಟ್ರಲ್ಲ. ನಿನ್ನ ಮಕ್ಕಳೇ ನಿನಗೆ ಅನಿಷ್ಟ ಅನಿಸುತ್ತೆ. ಅದಕ್ಕೆ ನಿನ್ನ ಮಕ್ಕಳಿಂದನೇ ನಿನ್ನ ಮರ್ಯಾದೆ ಹೋಯಿತು. ನಿನ್ನ ಮಕ್ಕಳಿಂದನೇ ನೀವಿಬ್ಬರು ಗಂಡ ಹೆಂಡತಿ ದೂರ ಆಗ್ತಿದ್ದೀರಾ. ನಿನ್ನ ಮಕ್ಕಳಿಂದನೇ ಖರ್ಚು. ಹೌದು ಕಣ್ರೋ, ನನಗೆ ಗೊತ್ತು. ನನ್ನ ದರಿದ್ರ ಹೆಣ್ಣು ಮಕ್ಕಳಿದಾರಲ್ಲ, ನನ್ನ ಮಕ್ಕಳು ಅಂತ ಕೇಳಿ, ಅವಳು ಮಕ್ಕಳು, ಅವುಗಳಿಂದನೇ ನನಗಿಷ್ಟೆಲ್ಲ ಅವಮಾನ ಆಗ್ತಾ ಇರೋದು. ಅವುಗಳಿಂದನೇ. ಮೊದಲು ಅವಕ್ಕೊಂದು ಗತಿ ಕಾಣಿಸ್ಲೇಬೇಕು. ಅಯ್ಯೋ ರಾಮಣ್ಣ, ಅವಕ್ಕೇನು ಗತಿ ಕಾಣಿಸ್ತೀಯ? ನೀನು ಒಂದು ಕೆಲಸ ಮಾಡಿಬಿಡು, ನೀನು ಇನ್ನೂ ಮದುವೆ ಮಾಡ್ಕೊಂಬಿಡು. ಅಯ್ಯೋ, ಆಮೇಲೆ ಅಷ್ಟೇ ಪಂಚಾಯತಿ ಕಟ್ಟೆಯವರು ಜೈಲಿಗೆ ಕಳಿಸೇ ಬಿಡ್ತಾರೆ. ಇಲ್ಲ ಕಣ್ರೋ, ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ. ಆದರೆ ಇವಳು ಹಿಂಗಾದ್ರೂ ಮಾಡಿ ನನ್ನ ಜೀವನದಿಂದ ಇವಳು ದೂರ ಹೋಗಬೇಕು. ಆಗಲ್ಲ ಬಿಟ್ರಾಮಣ್ಣ, ನಿನ್ನ ಹೆಂಡತಿ ನಿನ್ನ ಬಿಟ್ಟು ಹೋಗಲ್ಲ. ಹೋಗಬೇಕು. ನಾನಾಗಿ ಅವಳನ್ನ ಆಚೆ ಕಳಿಸಲ್ಲ. ನನ್ನಿಂದ ಚಿತ್ರ ಹಿಂಸೆ ಅನುಭವಿಸೋಕ್ಕಾಗದೇನೆ ಅವಳೇ ಮನೆ ಬಿಟ್ಟು ಹೋಗ್ತಾಳೆ, ಅವಳ ಮಕ್ಕಳನ್ನು ಕರ್ಕೊಂಡು. ಓ, ಇದು ಸರಿ ರಮಣ, ಇದು ಸರಿ ಪ್ಲಾನು. ಅಲ್ಲ ಕಣ್ರಮಣ್ಣ, ನಿನ್ನ ಹೆಂಡ್ತಿನೇ ಮನೆ ಬಿಟ್ಟು ಹೋಗ್ಬೇಕಂತಂದರೆ ಅದು ಹೆಂಗೆ ಸಾಧ್ಯ? ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಿ, ಇಷ್ಟು ದಿನ, ಇಷ್ಟು ವರ್ಷ ಅಂದರೂ ನೀನು ಬಿಟ್ಟು ಹೋಗಲಿಲ್ಲ ಅವಳು. ಇನ್ನು ಈಗ ಬಿಟ್ಟು ಹೋಗ್ಬಿಡ್ತಾಳ? ಒಂದೇಟು ಹೊಡಿಯಲ್ಲ ಇನ್ಮೇಲೆ ನೀನು. ಅದಕ್ಕೊಂದೊಳ್ಳೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅವಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಅವಳಿಗೆ ಹೇಳ್ಬಿಟ್ಟಿದ್ದೀನಿ ನಾನು. ಇನ್ಮೇಲೆ ಗೊತ್ತಾಗ್ತದೆ ಅವಳಿಗೆ ಮನೆ ಖರ್ಚು ಹೆಂಗೆ ಬರುತ್ತೆ, ಮನೆ ನಡೆಸೋದು ಹೆಂಗೆ, ಮನೆಯಲ್ಲಿ ಗಂಡ ಆದವನವಳ ಜೊತೆ ಮಾತಾಡ್ತಿಲ್ಲ ಅಂತ ಅಂದರೆ ಹೆಂಗಿರ್ತದ ಪರಿಸ್ಥಿತಿ ಅಂತ ಅಂದ್ಬಿಟ್ಟು ಅವಳಿಗೆ ಗೊತ್ತಾಗ್ತದೆ. ಇವಳನ್ನು ಬಿಟ್ಟು ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ. ಅದು ಯಾರು ಏನು ಕೇಳ್ತಾರೋ ನಾನು ನೋಡ್ತೀನಿ. ಇವಳಿಂದ ನನ್ನ ತಂಗಿನ ಊರಿಗೆ ಕಳ್ಸಂಗಾಯ್ತು ನಾನು. ಓ, ನೀನು ತಂಗಿ ಕಳಿಸ್ಬಿಟ್ಟ? ಅಯ್ಯೋ, 1-2 ದಿನ ಇರೋಕ್ಕಾಗಲಿಲ್ವಲ್ಲ ಪಾಪ. ಅಣ್ಣನ ಮನೇಲಿ 1-2 ದಿನ ಇರೋಣ ಅಂತ ಬಂದಿತ್ತು ಏನೋ. ಈ ಜಯಕ ಮಾಡಿದ ಕೆಲಸದಿಂದ 1 ದಿನಕ್ಕೆ ಹೋಗಂಗಾಯ್ತು. ಅದೇ ಮನ್ಸಲ್ಲಿ ಕೊರೀತಾಯ್ತು ನನಗೆ. ಸುಮ್ಮನೆ ಅಂತೂ ಬಿಡೋದಿಲ್ಲ, ಸುಮ್ಮನೆ ಬಿಡೋನೇ ಅಲ್ಲ ನಾನು. ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಿ ಅವಳನ್ನು ಮನೆಯಿಂದ ಆಚೆಗೆ ಹಾಕಬೇಕು. ಜನ ಎಲ್ಲ ಥೂ ಅಂತ ಹೋಗಿಬೇಕು ಅವಳನ್ನು. ಅವಳದೇ ತಪ್ಪಾಗಿರಬೇಕು. ಅವಾಗ ನೋಡು ಹೆಂಗೆ ಆಟ ಆಡಿಸ್ತೀನಿ ಅವಳನ್ನು ಅಂತ. ಅಂದ್ರೆ ರಮಣ, ಏನು ನಿನ್ನ ಮಾತಿನ ಅರ್ಥ? ಜಯಕ್ಕಂದೆ ತಪ್ಪಾಗಬೇಕು ಅಂದರೆ ಏನು ಮಾಡ್ಬೇಕಂತಿದ್ದೀ? ಗಂಡ ಆಗಿ ಥರ ಯೋಚನೆ ಮಾಡಬಾರ್ದು ನಾನು. ಆದ್ರೂ ಅವಳ ಮೇಲೆ ನನಗೆ ಯಾವುದೇ ಮನಸ್ಸಿಲ್ಲ. ಅವಳು ಯಾವಾಗ ನನ್ನ ಮರ್ಯಾದೆ ತೆಗೆದ್ಲು 4 ಜನದ ಮುಂದೆ, ಅವತ್ತೇ ಅವಳಿಗೆ ಎಳ್ಳು ನೀರು ಬಿಟ್ಟುಬಿಟ್ಟಿದ್ದೀನಿ. ಅವಳು ನನ್ನ ಪಾಲಿಗೆ ಸತ್ತೋಗ್ಬಿಟ್ಟವಳೆ, ಸತ್ತು ಹೆಣ. ಅಲ್ಲ ರಮಣ, ಸರಿ ನೀನು ಹೇಳ್ತಿರೋದು, ಆದರೆ ಏನು ಮಾಡ್ಬೇಕಂತ ಇದ್ದಿ? ನಮಗೂ ಹೇಳು, ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನ ನಾವು ಮಾಡ್ತೀವಿ. ನಿನಗೆ ಅವಮಾನ ಆದರೆ ನಮಗೆ ಅವಮಾನ ಆದಂಗಲ್ವಾ? ಹೇಳು ರಮಣ, ಏನು ಮಾಡ್ಬೇಕು ಹೇಳು. ನೀವೇನು ಮಾಡ್ಬೇಕಂದ್ರೆ, ಅಯ್ಯೋ ರಾಮಣ್ಣ, ಏನು ಹೇಳ್ತಿದ್ದಿ? ಇಂಥ ಕೆಲಸ ಮಾಡ್ಬೇಕಾ? ಅಲ್ಲ ರಾಮಣ್ಣ, ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೇ? ಯೋಚನೆ ಮಾಡಿಬಿಟ್ಟೇ ಮಾತಾಡ್ತಾ ಇದ್ದೀನಿ. ಹಿಂಗೆ ಮಾಡಿದ್ರೇನೆ ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕಾಗೋದು. ಅಲ್ಲ ರಾಮಣ್ಣ, ಅಂದ್ರೂ ಇದು ಸರಿನಾ? ಸರಿನೋ ತಪ್ಪ, ಅವಳು ನನ್ನನ್ನು ಬಿಟ್ಟು ದೂರ ಹೋಗಬೇಕು, ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕಷ್ಟೇ. ನೀವು ನನಗೆ ಸಹಾಯ ಮಾಡ್ತಿರೋ ಇಲ್ವೋ ಹೇಳಿಬಿಡ್ರಿ. ಅಲ್ಲ ರಮಣ, ಆಯಿತು, ಸಹಾಯ ಮಾಡ್ತೀವಿ. ಆದಷ್ಟು ಬೇಗ ಆ ವ್ಯಕ್ತಿನ ಹುಡುಕಿ. ಆಯಿತು, ಹುಡುಕ್ಬಿಟ್ಟು ತಿಳಿಸ್ತೀವಿ.
ಒಂದು ರಮಣ್ಣ ನಿನ್ ಧೈರ್ಯಕ್ಕೆ ಮೆಚ್ಚಬೇಕಾದ್ದೆ. ಕಟ್ಕೊಂಡಿರೋ ಹೆಂಡತಿಗೆ ಹಿಂಗೆ ಮಾಡ್ಬೇಕಂತ ಅನ್ಕೊಂತಿದ್ಯಲ್ಲ. ಯಾರೋ ಹೆಂಡತಿ, ಯಾರಿಗೆ ಹೆಂಡತಿ? ಅವಳು ಇನ್ಮೇಲೆ ನನ್ನ ಹೆಂಡತಿ ಅಲ್ಲ, ನಾನು ಅವಳು ಗಂಡ ಅಲ್ಲ. ಇದೇ ನನ್ನ ತೀರ್ಮಾನ. ಯಾಕೆ ಲಕ್ಷ್ಮಿ ಮಲ್ಕೋ. ಅಮ್ಮ, ಯಾಕಮ್ಮ? ಅವಾಗ್ಲಿಂದ ಅಳ್ತಾನೆ ಇದ್ದೆ. ಅಪ್ಪ ಬಂದು ಹೊಡಿತಾರೆ ಅಂತ ಭಯ ಆಗ್ತಾ ಇದೆಯೇನಮ್ಮ? ಇಲ್ಲಮ್ಮ, ಇಲ್ಲ, ನಿಮ್ಮಪ್ಪ ಇನ್ಮೇಲೆ ಹೊಡಿಯಲ್ಲ. ಪಂಚಾಯತಿ ಕಟ್ಟೆಯಲ್ಲಿ ತೀರ್ಪಾಗಿದೆಯಲ್ಲ. ಮತ್ತೆ ಯಾಕಮ್ಮ ಬೇಜಾರಲ್ಲಿದ್ಯಲ್ಲ? ಇನ್ಮೇಲೆ ಎಲ್ಲ ಸರಿ ಹೋಯ್ತಲ್ಲ. ಅಪ್ಪ ಇನ್ಯಾವತ್ತೂ ಹೊಡಿಯಕ್ಕಾಗಲ್ಲ. ನಾವಿನ್ ಆರಾಮಾಗಿರ್ಬೋದಲ್ವಾ? ಆರಾಮಾಗಿರ್ಬೋದು. ಇವಾಗ ಮಲ್ಕೊಳ್ಳಿ, ಬೆಳಗ್ಗೆ ಸ್ಕೂಲ್ ಇದೆ ಅಲ್ವಾ? ನೋಡು, ಕೃಷ್ಣ ಮತ್ತು ಮಹಾಲಕ್ಷ್ಮಿ ಇಬ್ಬರು ಮಲಗಿದ್ದಾರೆ. ನೀನು ಯಾಕೆ ಇನ್ನೂ ಎದ್ದಿದ್ಯಾ? ಮಲ್ಕೋ. ನೀನು ಕೂತಿದ್ರೆ ನಿದ್ದೆನೇ ಬರಲ್ಲಮ್ಮ. ನೀನು ಏನೋ ಯೋಚನೆ ಮಾಡ್ತಾನೆ ಇರ್ತೀಯ. ಇಲ್ಲ, ಏನು ಯೋಚನೆನೂ ಇಲ್ಲ, ಸುಮ್ಮನೆ ಹಾಗೆ ಅಷ್ಟೆ. ಅಪ್ಪ ಯಾಕಮ್ಮ ಇನ್ನೂ ಬಂದಿಲ್ಲ? ಬರ್ತದೆ ನಿಮ್ಮಪ್ಪ, ಇನ್ನೆಲ್ಲ ಹೋಗ್ತದೆ. ನಿಮ್ಮಪ್ಪ ಯಾವಾಗಲೂ ತಡವಾಗಿ ಅಲ್ವಾ ಬರೋದು? ಸರಿ ಅಮ್ಮ, ನಾನು ಮಲ್ಕೋತೀನಿ. ತುಂಬ ನಿದ್ದೆ ಬರ್ತಾ ಇದೆ. ಆಯ್ತಮ್ಮ ಲಕ್ಷ್ಮಿ, ನೀನು ಮಲ್ಕೋ, ಏನಾಗಲ್ಲ, ಮಲ್ಕೋ. ನಂಗೆ ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳಿಬೇಕು. ನೀವು ಮಲ್ಕೊಳ್ಳಿ ಅಂತ ಕಾಯ್ತಾ ಇದ್ದೆ. ಪಾಪ ನನ್ನ ಮಕ್ಕಳು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ಆದರೆ ನಾನು ಇವ್ರಿಗೆ ಒಳ್ಳೆ ಭವಿಷ್ಯ ಕೊಡ್ತೀನ? ನನ್ನ ಕೈಲಿ ಆಗುತ್ತಾ ಅದು? ಇವ್ರಿಗೆ ಒಳ್ಳೆ ಭವಿಷ್ಯ ಕೊಡೋದಕ್ಕೆ ತುಂಬ ಹಣ ಬೇಕು. ನಾನೊಬ್ಬಳು ದುಡಿಮೆಯಿಂದ ಹೇಗಾಗುತ್ತೆ? 3 ಜನ ಮಕ್ಕಳು ನಾನು ಹೇಗೆ ಓದಿಸ್ಲಿ? ಇವನ್ ಗಂಡ ಅನ್ಸ್ಕೊಳ್ಳೋನು ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳೇ ಬಿಟ್ಟ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ನಾನು ಓದಿದ್ದಿದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೋದಿತ್ತು, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋಬೋದಿತ್ತು. ಸ್ವಾಭಿಮಾನ ಇದ್ರೂ ಸ್ವಾಭಿಮಾನ ಪಕ್ಕಕ್ಕಿಟ್ಟು ಇನ್ ಜೊತೆ ಬದುಕೋ ಹಾಗಾಗಿದೆ ಸಮಾಜಕ್ಕೋಸ್ಕರ. ಜಯಕ್ಕ, ಗಿರ್ಜಿ ಬಾರೆ, ನೀನು ಬರ್ತೀಯ ಅಂತಲೇ ಕಾಯ್ತಿದ್ದೆ. ಯಾಕೆ ಬರಲಿಲ್ಲ ಇಷ್ಟೊತ್ತಾದರೂ? ಬಾನು ಕೂತ್ಕೋ ಬಾ. ಜಯಕ್ಕ, ನಾನು ಮಧ್ಯಾಹ್ನನೇ ಬರೋಣ ಅಂದ್ಕೊಂಡಿದ್ದೆ ನಿಮ್ಮ ಮನೆ ಹತ್ರ. ನಿನ್ನ ಗಂಡ ಇರ್ತಾನೆ ಮನೇಲಿ. ಪಂಚಾಯತಿ ಕಟ್ಟೆ ಹತ್ರ ನಾನು ಬೇರೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ನಾನೇ ನಿನ್ನ ಕೈಲಿ ಹೇಳ್ಕೊಟ್ಟು ಇದೆಲ್ಲ ಮಾಡಿಸ್ತೆ ಅಂದ್ಬಿಟ್ಟು ನಿನ್ನ ಗಂಡ ಸುಮ್ಮನೆ ರೇಗಾಡ್ತಾನೆ. ಈ ಜಗಳ ಜಾಸ್ತಿ ಆಗುತ್ತೆ ಅಂತ ನಾನು ಬರಲಿಲ್ಲ ಜಯಕ್ಕ. ಇಲ್ಲಾಂದರೆ ನಿಜವಾಗ್ಲೂ ಬಂದಿರ್ತಾ ಇದ್ದೆ. ಈಗಲೂ ಬರಲೋ ಬೇಡವೋ ಅನ್ಕೋತಾ ಇದ್ದೆ. ಬಾನು ಗಂಡ ಹೇಳಿದ್ರು, ರಾಮಣ್ಣ ಮನೆ ಹತ್ರ ಇಲ್ಲ, ಕುಡಿಯಕ್ಕೆ ಹೋಗೈತೆ ಅಂತ. ಅದಕ್ಕೆ ಮನೆ ತಾವು ನೀನೇ ಇರ್ತೀಯ ಅಂತ ಬಂದೆ. ಏನಾಯ್ತು ಜಯಕ್ಕ, ಮಧ್ಯಾಹ್ನ ಹೊಡಿಯೋಕ್ಕೇನಾದರೂ ಬಂದ ಹೆಂಗೆ? ಇಲ್ಲ ಕಣೆ ಗಿರ್ಜಿ, ಹೊಡಿಲಿಲ್ಲ. ಆದರೆ ಬಾಯಿಗೆ ಬಂದಾಗ ಮಾತಾಡಿದ ಕಣೆ. ಇನ್ಮೇಲೆ ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ವಂತೆ. ಮನೆಗೆ 1 ರೂಪಾಯಿ ಕೂಡ ಕೊಡಲ್ವಂತೆ. ಈ ಮನೆ, ಮಿಕ್ಕಿರೋ ಹೊಲ ಎಲ್ಲ ಅವ್ರ ಅಮ್ಮ ತಂಗಿಗೆ ಮಾಡ್ತಾನಂತೆ ಕಣೆ. ನನ್ನ ಮಕ್ಕಳಿಗೆ ಏನೂ ಕೊಡಲ್ವಂತೆ ಕಣೆ, ಏನೂ ಕೊಡಲ್ವಂತೆ ಗಿರ್ಜಿ. ಅಯ್ಯೋ ಜಯಂದು ಅಕ್ಕ, ಉಗಿ ಮಕ್ಕಕ್ಕ ಅವನಿಗೆ ಇಷ್ಟು ದಿನ ಏನು ಮಾಡಿ ದಬ್ಬಾಕ್ಬಿಟ್ಟಿದ್ದಾನಂತೆ. ಅದಕ್ಕೆಲ್ಲ ಎದ್ರಕೊಳಕ್ಕೆ ಹೋಗ್ಬೇಡ ಜಯಂದು ಅಕ್ಕ. ನೀನು ಒಂದಕ್ಕೆ ಜೊತೆ ಯಾಕಿದ್ಯಪ್ಪ? ಹಂಗಂದ್ರೆ ಆಗುತ್ತೇನೆ ಬಾನು? ಸಮಾಜದ ಮುಂದೆ ನಮ್ಮಂಥ ಹೆಣ್ಮಕ್ಳು ಬದುಕೋಕ್ಕಾಗುತ್ತಾ? ನಂದು ಬಿಡು, ಹೆಂಗೋ ಕೂಲಿನ ನಳಿನ ಮಾಡ್ಕೊಂಡು ಬದುಕ್ತೀನಿ ಅನ್ಕೋ. ನನ್ನ ಮಕ್ಕಳು 2 ಹೆಣ್ಮಕ್ಳಿದ್ದಾರೆ ಕಣೆ, ಅವ್ರಿಗೂ ಮದುವೆ ಮಾಡಬೇಕು. ತಾಯಿನೇ ಗಂಡ ಬಿಟ್ಟವಳು ಅಂತ ಅಂದಮೇಲೆ ಅವ್ರನ್ನ ಯಾರೇ ಮದುವೆ ಮಾಡ್ಕೋತಾರೆ? ಅವ್ರಿಗೂ ಒಂದು ಕೆಟ್ಟ ಹೆಸರಾಗುತ್ತಲ್ವಾ? ಹಾಳಾದ ಸಮಾಜದ ವ್ಯವಸ್ಥೆ ಜಯಕ್ಕ. ಹೌದು, ತಾಯಿ ಗಂಡನ ಬಿಟ್ಟಿದ್ದಾಳೆ ಅಂದರೆ ಸಮಾಜ ಏನೇನೋ ಕೆಟ್ಟದಾಗ ಮಾತಾಡುತ್ತೆ. ಅಯ್ಯೋ ಜಯಂದಕ್ಕ, ಸಮಾಜಕ್ಕೆ ಎಷ್ಟು ಬೆಂಕಿ ಬಿತ್ತು. ಸಮಾಜ ಅಂತ ಅಂದ್ರೆ ಕಷ್ಟ ಕಾಲದಲ್ಲಿ ಸಮಾಜ ಬಂದು ಸಹಾಯ ಮಾಡ್ತಾ. ಈಗ ಬೇರೆದಕ್ಕೋಸ್ಕರ ಬದುಕಿದ್ರೆ ಸರಿ ಹೋಗಲ್ಲ, ನಮ್ದಕ್ಕೋಸ್ಕರನೇ ಬದುಕಬೇಕು ನಾವು. ಹೌದು ಜಯಕ್ಕ, ಇದು ನಿಜನೇ. ನೀ ಸ್ವಾರ್ಥ ಅಂದ್ಕೊಂಡ್ರೂ ಪರವಾಗಿಲ್ಲ. ಇನ್ನೊಬ್ರು ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ ಅಂದರೆ ನಾವು ನಮಗೋಸ್ಕರನೇ ಬದುಕಬೇಕು, ನಮ್ಮನ್ನು ನಂಬಿರೋರಿಗೋಸ್ಕರನೇ ಬದುಕಬೇಕು. ಅದೇ ಅಲ್ವಾ ಜೀವನ? ಆದರೆ ನೀನು ಯಾವುದೇ ಕಾರಣಕ್ಕೂ ಅವ್ರು ಹೆದರ್ಕೊಳ್ಳೋ ರೀತಿ ಆಗಲಿ, ಇನ್ನೊಂದ್ಸತಿ ಹೊಡಿಯೋಕ್ಕೆ ಬಂದರೆ ಒಡಿಸ್ಕೊಂಡು ನನಗೂ ಹೇಳ್ದಂಗೆ ಇರೋದಾಗಲಿ, ಯಾರಿಗೂ ಹೇಳ್ದಂಗೆ ಇರೋದಾಗಲಿ ಮಾಡೋಕ್ಕೆ ಹೋಗ್ಬೇಡ. ಮತ್ತೆ ಅವ್ನು ಹೊಡಿಯೋಕ್ಕೆ ಬಂದು ನೀನು ಹೊಡಿಸ್ಕೊಂಡು ನಮ್ಮ ಹತ್ರ ಹೇಳ್ದೇನೆ ಮುಚ್ಚಿಟ್ಟೆ ಸತ್ಯನ ಇನ್ಯಾರೂ ಕಾಪಾಡೋಕ್ಕಾಗಲ್ಲ ನಿನ್ನನ್ನು. ನಿನ್ನ ಮಕ್ಕಳೂ ಅಷ್ಟೆ. ಬರಲಿ, ಕುಡಿಯೋಕ್ಕೆ ಹೋಗಿದ್ದಾನಲ್ಲ, ಕುಡ್ಕೊಂಡು ಬರಲಿ. ಭಯ ಇದೆ ಅವನಿಗೂ. ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಅಂದ್ಕೊಂಡಿದ್ದೀನಿ. ಹೊಡೆದ್ರೆ ಮಾತ್ರ ನಾನಂತೂ ಸುಮ್ಮನಿರೋದಿಲ್ಲ. ಅವನನ್ನು ಜೈಲಿಗೆ ಕಳಿಸ್ತೀನಿ. ಬೇಕಾದರೆ ನಿನ್ನ ಮಕ್ಕಳನ್ನ
ನಾನು ನೋಡ್ಕೋತೀನಿ ಜಯಕ್ಕ. ಇಬ್ರು ಸೇರಿ ದುಡ್ದು ಸಾಕಿ ಓದ್ಸೋಣ. ಹೌದು ಜಯಂತಕ್ಕ, ನಾನು ಕೂಡ ನಿಮ್ಮದು ಮಕ್ಕಳನ್ನ ನೋಡ್ಕೋತೀನಿ. ಕಿಜ್ಜಿ, ಬಾನು, ನೀವೆಷ್ಟು ಒಳ್ಳೆಯವರೇ. ನಿಮ್ಮಂಥ ಸ್ನೇಹಿತರು ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನಂಥ ಹೆಣ್ಮಕ್ಳಿಗೆ ನಿಮ್ಮಂಥ ಸ್ನೇಹಿತರು ನಿಜವಾಗ್ಲೂ ಬೇಕು. ನಿಮ್ಮ ಈ ಋಣನ ಹೆಂಗೆ ತೀರಿಸ್ಬೇಕಂತ ಗೊತ್ತಾಗ್ತಿಲ್ಲ ಕಣ್ರೆ. ಹೆಂಗೆ ತೀರಿಸ್ಬೇಕು? ಓ ಜನ್ಮದಲ್ಲಿ ನನ್ನ ಅಕ್ಕ ತಂಗಿರಾಗಿದ್ರೇನೋ ಈ ಜನ್ಮದಲ್ಲಿ ನನ್ನ ಕಷ್ಟ ಸುಖನ ಹಂಚ್ಕೋತಾ ಇದ್ದೀರಾ. ನೀನು ಅಷ್ಟೇ ಜಯಕ್ಕ, ಬೇರೆ ಯಾರ ಮೇಲೆ ಬರುತ್ತೋ ಇಲ್ವೋ ನಿನ್ನ ಮೇಲೆ ನಮಗೆ ತುಂಬ ಪ್ರೀತಿ. ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಲ್ಲ ಜಯಕ್ಕ. ನೀನು ಬೇಕಾದ್ರೆ ನಮ್ಮನೆಲ್ಲ ಇದ್ದುಬಿಡು, ನಮಗೇನು ಬೇಜಾರಿಲ್ಲ. ಆದರೆ ಕುಗ್ಗಬೇಡ ಅಷ್ಟೇ. ಆಯಿತು ಕಣೆ, ಆಯಿತು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಪ್ರತಿದಿನ ನಮ್ಮ ಈ ಚಾನಲಲ್ಲಿ ಜಯಕ್ಕನ ಸಂಸಾರ ವಿಡಿಯೋ ಪ್ರಸಾರ ಆಗ್ತಾ ಇರುತ್ತೆ. ಪ್ರತಿದಿನ ಸಂಜೆ 6 ಗಂಟೆಗೆ ತಪ್ಪದೆ ನೋಡಿ. ಇದು ಒಂದು ಸಂಸಾರದ ಕತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.